ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ. ಹೋರಾಟಗಾರರ ವಿರುದ್ಧ ಧಮ್ಕಿ ರೀತಿ ಹೇಳಿಕೆ ಸಹಿಸುವುದಿಲ್ಲ. ಎಸ್ ಮಾರಪ್ಪ. ಪತ್ರಕರ್ತ ಮುತ್ತಣ್ಣ ಹೆಳ್ವಾರ್ ಮೇಲೆ ಪೊಲೀಸರಿಂದ ಹಲ್ಲೆ ಘಟನೆ ಖಂಡಿಸಿ ಪತ್ರಕರ್ತರ ಸಂಘದಿಂದ ಎಸ್ಪಿಗೆ ಮನವಿ. ವಿನ್ನು ಉದಯ್ ಕುಮಾರರಿಂದ ಮಾನಸಿಕ ಕಿರುಕುಳ, ಪತ್ನಿ ಮಗುವನ್ನು ಕಳಿಸಿದ ಕಿರುಕುಳ ಬ್ರಹ್ಮಾನಂದ್ ಆರೋಪ. ಕಾಯಕ ಮಿತ್ರರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಮನವಿ. ರೈಲು ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ, ಆರೋಪಿ ಬಂಧಿಸಿದ ಪೊಲೀಸರು ದೂರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹಿಂದೆ ಇರುವ ಮರ್ಮವನ್ನ ಅರಿಯುವಲ್ಲಿ ವಿಫಲರಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಬೆಂಬಲಿಗರ ಮೂಲಕ ಮನೆಗೆ ಮುತ್ತಿಗೆ ಹಾಕುವುದಾಗಿ ಧಮಕಿ ಹಾಕಿಸುತ್ತಿದ್ದು, ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಏಮ್ಸ್ ಹೋರಾಟ ಸಮಿತಿಯ ಸಂಚಾಲಕ ಎಸ್ ಮಾರಪ್ಪ ಸವಾಲು ಹಾಕಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೀಡಿರುವ ಹೇಳಿಕೆ ರಾಯಚೂರಿಗೆ ಏಮ್ಸ್ ಮಂಜೂರಾತಿ ತಪ್ಪಿಸುವ ತಂತ್ರವೇ ಹೊರತು ಬೇರೇನೂ ಅಲ್ಲ. ಅವರ ಪಕ್ಕದಲ್ಲೇ ಇದ್ದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಶ್ನಿಸಬೇಕಿತ್ತು ಎಂದು ಬಸವರಾಜ್ ಕಳಸ್ ಹೇಳಿದ್ದಾರೆ. ಆದರೆ ಅವರ ಬೆಂಬಲಗುರು ಪಿ ಯಲ್ಲಪ್ಪ ನೇತೃತ್ವದಲ್ಲಿ ಹೇಳಿಕೆ ನೀಡಿ ಬೆದರಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೋರಾಟಗಾರರು ಬೆದರಿಕೆಗೆ ಮಣಿಯುವುದಿಲ್ಲ ಎಂದು ಎಚ್ಚರಿಸಿದ್ದರು. ತಜ್ಞರ ಸಮಿತಿಯಿಂದಲೇ ಕೇಂದ್ರ ಯೋಜನೆಗಳು ಜಾರಿಗೆ ಎಂದು ಪ್ರಶ್ನಿಸಿದರು. ರಾಯಚೂರಿನಲ್ಲಿ ಐಐಟಿ ಸ್ಥಾಪಿಸುವಾಗಿ ಯಾವ ತಜ್ಞರು ಸಮಿತಿ ವರದಿ ನೀಡಿತ್ತೋ, ಆಂಧ್ರಪ್ರದೇಶ ಸೇರಿದಂತೆ ಬೇರೆ ರಾಜ್ಯಗಳಿಗೆ ಏಮ್ಸ್ ಮಂಜೂರಾತಿ ನೀಡಿದಾಗಲೂ ಯಾವ ತಜ್ಞರ ಸಮಿತಿ ವರದಿ ನೀಡಿಲ್ಲ. ರಾಯಚೂರಿಗೆ ಏಮ್ಸ್ ನೀಡಬೇಕೆಂದರೆ ತಜ್ಞರ ತಂಡ ಬೇಕು ಎಂದು ಪ್ರಶ್ನಿಸಿದರು. ಪ್ರಹ್ಲಾದ್ ಜೋಶಿ ಅವರ ಕುತಂತ್ರವನ್ನು ಶಾಸಕರು ಅರ್ಥ ಮಾಡಿಕೊಳ್ಳದೆ ಪ್ರಶ್ನಿಸದೇ ಇರುವುದು ಗುಲಾಮಗಿರಿ ಅಲ್ಲವೇ ಎಂದು ಪ್ರಶ್ನಿಸಿದರು. ನಗರ ಕ್ಷೇತ್ರ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಉತ್ತದಾಯಿ ಆಗಿದ್ದಾರೆ. ಅವರ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗಲೇ ಏಮ್ಸ್ ಮಂಜೂರಾತಿ ಏಕೆ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು. ಐಐಟಿ ಮಂಜೂರಾತಿಯಲ್ಲಿ ಜಿಲ್ಲೆಗೆ ಆಗಿರುವ ಅನ್ಯಾಯವೇ ಏಮ್ಸ್ ಅಲ್ಲಿ ಮಾಡುವ ಎಲ್ಲಾ ಹುನ್ನಾರಗಳನ್ನು ಪ್ರಹ್ಲಾದ್ ಜೋಶಿ ಹೇಳಿಕೆಯಿಂದ ಬಹಿರಂಗವಾಗುತ್ತದೆ. ಪ್ರಶ್ನಿಸಬೇಕಿದ್ದ ಶಾಸಕರು ಮೌನ. ರಾಯಚೂರು ಏಮ್ಸ್ ತಪ್ಪಿಸಲು ಪರೋಕ್ಷ ಸಹಕರಿಸಿದಂತೆ ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಏಮ್ಸ್ ಹೋರಾಟಕ್ಕೆ ಶಾಸಕರು ನೀಡಿದ್ದ ಭರವಸೆ ಯಾವುದೂ ಈಡೇರಲಿಲ್ಲ. ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದರು. ಪಿ ಯಲ್ಲಪ್ಪನವರು ಮಾಹಿತಿ ಕೊರತೆ ಇದೆ, ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಸಿಕೊಂಡಿಲ್ಲ ಎಂದರು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏಮ್ಸ್ ಹೋರಾಟ ಸಮಿತಿಯಿಂದ ಪ್ರಕ್ರಿಯೆ ಮಾಡಿ ಮನೆಗಳಿಗೆ ಮುತ್ತಿಗೆ ಕ್ಷಮೆ ಯಾಚಿಸಿರ್ತಕ್ಕಂಥ ಮಾತುಗಳನ್ನು 3 ವರ್ಷ ಸತತವಾಗಿ ಹೋರಾಟ ನಡೆಸಿಕೊಂಡಿರ್ತಕ್ಕಂಥ ಹೋರಾಟಗಾರರಿಗೆ ಹೇಳ್ತಕ್ಕಂಥದ್ದು ಕೂಡ ಮಾತುಗಳಾಗಿದೆ. ಆದರೆ ಅವರು ಹೇಳ್ತಕ್ಕಂಥದ್ದು ನಾವು ಮುಖ್ಯವಾಗಿದೆ. ಅವ್ರಿಗೆ ಯಾರೋ ಬರ್ಕೊಟ್ಟಿರ್ತಾರೆ, ಅವ್ರು ಹೇಳ್ತಾ ಹೋರಾಟಗಾರರ ಪ್ರತಿಕ್ರಿಯೆ ಮತ್ತೊಂದು ರೀತಿಯ ಪ್ರಕ್ರಿಯೆ ಮಾಡುವಂಥವ್ರಿಗೆ ಈ ತಿಳುವಳಿಕೆ ಹೆಚ್ಚು ಮಾಹಿತಿ ಅವ್ರಿಗೆ ಹೆಚ್ಚು ಮಾಹಿತಿ ಇಲ್ಲ. ಅಥವಾ ಅವರ ನಾಯಕರ ಪರವಾಗಿ ಮಾತನಾಡೋದಾದ್ರೆ ಅವ್ರು ಮಾತಾಡಬೇಕು. ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ನನಗೆ ನಮ್ಮ ರಾಯಚೂರು ನಗರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ತಮ್ಮ ಮನೆಯಲ್ಲೇ ಕೂಡಿಸಿಕೊಂಡು ಏಮ್ಸ್ಗೆ ನಡೆತಕ್ಕಂಥ ಈ ಹೋರಾಟದ ವಿರುದ್ಧವಾದಂಥ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ತಮ್ಮ ಮನೆಯಲ್ಲೇ ಅವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋದು ಒಂದು ಪ್ರಶ್ನೆ ಆಗಿರ್ತದೆ. ಒಂದು ರೀತಿಯಲ್ಲಿ ರಾಯಚೂರಿನಲ್ಲಿ ಹೋರಾಟ ಏನ್ ಸಾಗಲ್ಲ, ನೀವು ತಗೊಂಡ್ರೂ ಪರವಾಗಿಲ್ಲ, ಬಟ್ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ ಅಂತ ಕೂಡ ನಮ್ಮ ರಾಯಚೂರು ಶಾಸಕರು ಭಾವನೆ ಕೂಡ ಆಗಿರ್ಬೇಕು. ಇಂಡೈರೆಕ್ಟ್ ಆಗಿ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ, ಯಾರು ಸಪೋರ್ಟ್ ಆಗೋದು ಗೊತ್ತಿದೆ ನಿಮ್ಗೆ. ಆದ್ರೆ ಜೋಶಿ ಅವರೇ ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ, ನೀವು ನನಗೆ ಸಪೋರ್ಟ್ ಇದ್ದೀನಿ ಮುಂದಿನ ದಿನಗಳಲ್ಲಿ ಅಂತ ಲೆಕ್ಕ. ರಾಜಕೀಯವಾಗಿ ನಾವು ಸಪೋರ್ಟ್ ಇದ್ರಿ, ನಾವು ನಿಮ್ಗೆ ಸಪೋರ್ಟ್ ಇದ್ವಿ. ಯಾಕಂದ್ರೆ ರೀಸನ್ ಏನಂದ್ರೆ ರಾಯಚೂರಿನ ಕಳೆದ 20 ವರ್ಷಗಳ ಒಂದು ನೀವು ನನಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ನೋಡ್ಕೊಂಡು ಕೊಡೋದಾದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಜಿಲ್ಲೆಯ ನಾಯಕರಾಗಲಿ ಸಂಘಟಕರಾಗಲಿ ಈ ಜಿಲ್ಲೆಯನ್ನು ಮಾಡಿಕೊಂಡವ್ರೆ, ನಾವು ರಾಜಕೀಯವಾಗಿ ಮಾಡಿಕೊಂಡವ್ರೆ, ಆಮೇಲೆ ಸಂಪನ್ಮೂಲಗಳನ್ನು ಮಾಡಿಕೊಂಡವ್ರೆ, ಸುತ್ತಮುತ್ತ ಕೆರೆ ಗುಡ್ಡಗಳನ್ನು ಸಹಿತ ನಾವು ಕಣ್ಣಲ್ಲಿ ಉಳಿದಿದ್ರು ಕೂಡ ನಾವು ಕಣ್ಣು ಮುಚ್ಚಿಕೊಂಡು ಬಿಡ್ತಕ್ಕಂಥ ಶೈಕ್ಷಣಿಕವಾಗಿ ಕೂಡ ಎಷ್ಟು ಹಿಂದುಳಿದಿರುವಂತ ಅನ್ನೋದನ್ನ ಒಬ್ಬರು ಮಾತಾಡೋಕೆ ಹೇಳಿಲ್ಲ. ಆ ರೀತಿ ಎಲ್ಲವನ್ನೂ ಮಾಡಿಕೊಂಡಂತ ಈ ಜಿಲ್ಲೆಯಲ್ಲಿ ಈ ಹೋರಾಟ 3 ವರ್ಷದಿಂದ ನಡೀತಾ ಇದೆಯಲ್ಲ, ನಂತರ ಮಟ್ಟಿಗೆ ಕೇವಲ ಒಂದು ಇಶ್ಯೂ ಹೋರಾಟ ನಾನು ಭಾವಿಸ್ಕೊಂಡಿದ್ದೆ.
ನಾನು ಬಹಳ ಸಲ ಹೇಳ್ತೀನಿ ಮಾತನ್ನು. ಇದು ರಾಯಚೂರು ಜಿಲ್ಲೆಯ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕವಾದಂತಹ ಒಂದು ದೊಡ್ಡ ತಿರುವಿನ ಒಂದು ಹೋರಾಟ. ಇದು ಯಾವುದೇ ಹಂತದಲ್ಲಿ ಒಂದು ನಾವೇನು ಒಂದು ತಂಗಿಯಾಗಿ ಕೂಡ ಪರಿವರ್ತನೆ ಆಗ್ತಕ್ಕಂಥದ್ದು ಈ ಚಾನ್ಸಸ್ ಇದೆ ಈ ಹೋರಾಟಕ್ಕೆ. ಅವರು ಅದನ್ನು ಭಾವಿಸ್ತಾ ಇದ್ದೀನಿ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪತ್ರಕರ್ತರು ಕೂಡ ತುಂಬಾ ಸಲ ಇದಕ್ಕೆ ಗಮನ ಬರೆದಿರ್ತಕ್ಕಂಥದ್ದು, ಪ್ರಶ್ನೆಗಳು ಮಾಡಿರ್ತಕ್ಕಂಥದ್ದು ತುಂಬಾ ಇದೆ. ಪ್ರಹ್ಲಾದ್ ಜೋಶಿ ರಾಯಚೂರಿಗೆ ಬಂದ್ರು, ಬಹುಶಃ ಇದೇ ಸ್ಟೇಟ್ಮೆಂಟ್ ಕೊಡಕ್ ಬಂದ್ರ ಮತ್ತೆ ಏನಿಲ್ಲ ಅವ್ರಿಗೆ ರಾಯಚೂರಿಗೆ ಬರ್ತಕ್ಕಂಥ ಒಂದು ಬಿಟ್ರೆ ಈ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಅವ್ರಿಗೆ ಬರೋದಾದ್ರೆ ಬಹುಶಃ ನನ್ನ ಮಟ್ಟಿಗೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಪ್ರಾರಂಭ ಆಗಿದೆ. ಅದು ಏನಂತಂದ್ರೆ, ಒಂದು ವೇಳೆ ರಾಯಚೂರಿಗೆ ಇದು ಕೊಟ್ರೆ ಆ ಶ್ರೇಯಸ್ ಯಾರು ತಪ್ಪಬೇಕಂತ ಒಂದು ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳು 14ಕ್ಕೆ ಶಿವನಗೌಡ ನಾಯಕರ ಒಂದು ಬರ್ತಡೇ ಇದೆ. ಅದರ ಮುಖ್ಯವಾದಂತಹ ಅಂಶ ಇದೇ ಆಗಿದೆ. ಅದಕ್ಕೆ ಒಂದು ಉತ್ತರವಾಗಿ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನು ಬಳಸ್ಕೊಂಡಿರ್ಬೇಕು ಅಂತ ರಾಜಕೀಯವಾದ ರೀತಿ. ಅದು ಏನೇ ಇರಲಿ, ನೀವು ನಿಮ್ಮ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಡ್ಕೊಳ್ಳಿ, ಆದ್ರೆ ಎಲ್ಲವನ್ನೂ ಕಳ್ಕೊಂಡಂತ ಜಿಲ್ಲೆ ನಂಜನ ಸ್ವಾಮಿ ಅವರ ವರದಿಯನ್ನ ಇವತ್ತು ಮುರುಗನ್ ಮಾಡಿರಿ. ಮತ್ತೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ಅನ್ನೋದನ್ನು ಕೂಡ ನೀವು ಪ್ರಿನ್ಸಿಪಲ್ ಆಗೋದನ್ನ ಮುರುಗನ್ ಮಾಡಿರಿ. 3 ವರ್ಷ ಸತತವಾಗಿ ಹೋರಾಟ ಮಾಡಿದ್ರು ಕೂಡ ಇದು ಜಿಲ್ಲೆ ಹೋರಾಟವಾಗಿ ನಿಂತಿಲ್ಲ, ಇದು ಸಮಗ್ರವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ಹೋರಾಟವಾಗಿ ನಿಂತಿದೆ. ಮತ್ತೆ ಎಲ್ಲ ಕಡೆ ಉತ್ತರ ಕರ್ನಾಟಕದಲ್ಲಿ ಕೂಡ ಬಹಳ ಮಂದಿ ನಮಗೆ ರಾಜ್ಯದಲ್ಲಿ ಬೆಂಗಳೂರು ನಮಗೆ ಕರ್ನಾಟಕ ಕೂಡ ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ಉದಾಹರಣೆ. ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದರೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರಿಯಾಗಿ ಸ್ಪಂದಿಸಿಲ್ಲ. ಅವರದೇ ಸರ್ಕಾರ ಕೇಂದ್ರದಲ್ಲಿದ್ದರೂ ಒತ್ತಡ ಹಾಕುವ ಪ್ರಯತ್ನ ಮಾಡಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಗರಕ್ಕೆ ಆಗಮಿಸಿರುವ ಮಾಹಿತಿಯು ಹೋರಾಟಗಾರರಿಗೆ ತಿಳಿಸಿಲ್ಲ. ಪ್ರಹ್ಲಾದ್ ಜೋಶಿ ತಜ್ಞರ ಸಮಿತಿ ಎಂದು ಹೇಳುವಾಗ ಶಾಸಕರು ಪ್ರಶ್ನಿಸದೆ ಸುಮ್ಮನಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವರಿಗೆ ಸರಿಯಾದ ಉತ್ತರ ನೀಡುವ ಹೋರಾಟ ರೂಪಿಸುತ್ತೇವೆ ಎಂದು ಎಚ್ಚರಿಸಿದರು. ಸರ್, ನೀವು ಬಂದು ಗೊತ್ತಾಗಿರೋ ಮಾತಾಡ್ಕೊಂತೀವಿ ನಾವು. ಅದನ್ನ ಜವಾಬ್ದಾರಿ ಮತ್ತೆ ನಮ್ಮ ಯಾವುದೇ ಊರು ಇಲ್ಲ. ಸೆಂಟ್ರಲ್ ಮಂತ್ರಿ ಬಂದ್ರೆ ಯಾರು ಬಂದ್ರೆ ಮೊದಲೇ ಘೋಷಣೆ ಮಾಡಿವಿ, ಇವ್ರನ್ನ ಬಾಗಿಲಿ ತಂದು ಬಿಡ್ತೀವಿ, ಕಲ್ಲು ತಂದು ಬಿಡ್ತೀವಿ, ಚಾಪಿ ತಂದು ಬಿಡ್ತೀವಿ ಕೇಂದ್ರ ಮಂತ್ರಿಗಳಿಗೆ. ಈಗ ಅಷ್ಟೇ ಅನ್ನ ಕಳಸ ನಿರ್ವೀರ್ಯ ಶೆಂಡ ಅಂತ ಇನ್ಮೇಲೆ ನಾವು ವಾರೆ ಮಾಡ್ತೀವಿ ಅದನ್ನ ಕೇಂದ್ರ ಮಂತ್ರಿಗಳ ಮೇಲೆ. ಯಾಕಂದ್ರೆ 3 ವರ್ಷದಿಂದ ಕೂತೀವಿ ಹೋರಾಟ ಆಟ ಆಚಾರ್ಯರು. ಅದನ್ನ ಜವಾಬ್ದಾರಿ ಅಲ್ಲ. ಅವ್ನು ಹಂಗೆ ನಮ್ಗೆ ಹೇಳ್ತೇವೆ ಸರ್, ಏನ್ ತಜ್ಞರ ಸಮಿತಿ ಅಲ್ಲಿ ಮಂಗಳಗಿರಿ ಕೊಟ್ರಿ ತಜ್ಞರ ಸಮಿತಿ ಆಯ್ತಾ? ನಮ್ಮಲ್ಲಿ ತಿರುವಲ್ಲಿ ಕೊಟ್ರಿ ತಜ್ಞರ ಸಮಿತಿ ಆಯ್ತಾ? ಯಾವ ತಜ್ಞ ಫಾರೆನ್ಸಿಕ್ ಕೊಟ್ರಿ ತಜ್ಞರ ಸಮಿತಿ ಆಯ್ತಾ? ಸುಳ್ಳು ಯಾವ ಒಂದು ದಾರಿ ತಪ್ಪಿಸಕ್ ಮಾತಾಡ್ತಾರೆ. ಯಾವುದೂ ಹಿನ್ನಡೆ ಇಲ್ಲ, ನಾವು ಮುನ್ನಡೆಯಲ್ಲೇ ಇರ್ತೀವಿ. ನಾವು ಏಮ್ಸ್ ಅನ್ನು ತರ್ತೀವಿ ಅಂತಕ್ಕಂಥದನ್ನ ಅಪಾರ ಭರವಸೆಯೊಂದಿಗೆ ಹಂಗೆ ಇವತ್ತು ಕ್ರಿಯಾಶೀಲವಾಗಿದ್ವಿ. ತಂದೆ ತರ್ತೀವಿ, ಅಡ್ಡ ಬಂದಲ್ಲಿ ಮಾತ್ರ ಬೆಳಿತೀವಿ. ಈ ಸಂದರ್ಭದಲ್ಲಿ ಬಸವರಾಜ್ ಕಳಸ್, ಜ್ಞಾನ್ ಮೆಜಿಲ್, ವೆಂಕಟ್ ರೆಡ್ಡಿ, ಶ್ರೀನಿವಾಸ್ ಕೋವಲ್ ದೊಡ್ಡಿ, ಜೈ ಭೀಮ್, ಎಂಆರ್ ಬೇರಿ ಸೇರಿ ಅನೇಕರಿದ್ದರು. ಪತ್ರಕರ್ತನ ಮೇಲೆ ಹಲ್ಲೆಗೆ ಯತ್ನಿಸಿದ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಎಸ್ಪಿ ಪುಟ್ಟಮಾದಯ್ಯ ಅವರಿಗೆ ನಗರದ ಎಸ್ಪಿ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು. ಯರಗೇರದ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಜೂನ್ 23ರಂದು ಜರುಗಿದ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಲು ತೆರಳಿದ್ದ ಬೆಂಕಿ ಬೆಳಕು ಪತ್ರಿಕಾ ವರದಿಗಾರರ ಮುತ್ತಣ್ಣ ಹೆಳವರಿಗೆ ಸಿಂಧನೂರ್ ವೃತ್ತದ ಡಿವೈಎಸ್ಪಿ ಬಿಎಸ್ ತಳವಾರ್ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿರುವುದು ತೀವ್ರ ಖಂಡನೀಯವಾಗಿದೆ. ವಿಶ್ವವಿದ್ಯಾಲಯದ ಮುಖ್ಯದ್ವಾರದ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಿರುವುದನ್ನು ವರದಿಗಾರ ಮುತ್ತಣ್ಣ ಹೆಳವರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ ಬಿಎಸ್ ಹೆಳವರ್ ಆಗಮಿಸಿ ಏಕಾಏಕಿ ರೇಗಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾಡಳಿತದಿಂದ ಪತ್ರಿಕರಿಗೆ ನೀಡಲಾಗಿದ್ದ ಪಾಸ್ ಅನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ ಬಿಎಸ್ ತಳವಾರ್ ಪಕ್ಕದಲ್ಲಿದ್ದ ಸಿಬ್ಬಂದಿಗೆ ಇದನ್ನು ಒದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಪ್ರಯತ್ನಿಸಿದ್ದಾರೆ ಎಂದರು. ವರದಿಗೆ ತೆರಳಿದ್ದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿಸಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ ಬಿಎಸ್ ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಹೆಳವರ್ ಜೊತೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸಿದಂತೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲೆ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಜೊತೆಗೆ ಪತ್ರಕರ್ತರ ಅಲ್ಲದವರ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಡ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲಾಕ್ ಮೇಲೆ ದಂಡೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು.
ಬೆಲೆಗೆ ಹೆಚ್ಚಿಸಿದ ಸಿಂಧನೂರು ವೃತ್ತದ ಡಿವೈಎಸ್ಪಿ BS ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಯರಗೇರದ ಭಾರತಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ 23/6/2025 ಜರುಗಿದ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಲು ತೆರಳಿದ್ದ ಬೆಂಕಿ ಬೆಳಕು ಪತ್ರಿಕಾ ವರದಿಗಾರ ಮುತ್ತಣ್ಣ ಯಳವರ್ಗೆ ಸಿಂಧನೂರು ವೃತ್ತದ ಡಿವೈಎಸ್ಪಿ BS ತಳವಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ವಿಶ್ವವಿದ್ಯಾಲಯದ ಮುಖ್ಯದ್ವಾರದಲ್ಲಿ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಿಲಾನ್ಯಾಸ ನೆರವೇರಿಸುವುದನ್ನು ವರದಿಗಾರ ಮುತ್ತಣ್ಣ ಯಳವಾರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ BS ತಳವಾರ್ ಆಗಮಿಸಿ ಏಕಾಏಕಿ ರೇಗಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾಡಳಿತದಿಂದ ಪತ್ರಕರ್ತರಿಗೆ ನೀಡಲಾದ ಪಾಸನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ BS ತಳವಾರ್ ಪಕ್ಕದಲ್ಲಿದ್ದ ಸಿಬ್ಬಂದಿಗಳಿಗೆ ಈತನನ್ನು ಒದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಪ್ರಯತ್ನ ಮಾಡಿದ್ದಾರೆ. ವರದಿಗೆ ತೆರಳಿದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ BS ತಳವಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಯಳವಾರ್ ಜೊತೆಗೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಧೆ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲ್ಯಾಕ್ ಮೇಲ್ ದಂಧೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಈ ಮೂಲಕ ಸಹ ಮಾಹಿತಿ ನಾವು ನಮ್ಮ ನಾವು ಡೂಪ್ಲಿಕೇಟ್ ಭಾಳ ಜನ ಇದ್ದಾರೆ ಸರ್. ಫೋನಲ್ಲಿ ಫೋನ್ ಸರ್, ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಸರ್. ಆಫೀಷಿಯಲಿ ಯಾರು ಕಂಪ್ಲೇಂಟ್ ಕೊಡೋದು ಸರ್. ಅದು ನೀವು ವಾಲೆಂಟ್ರಿ ಲೋಕಲ್ ಪೊಲೀಸ್ಗಳು ಗೊತ್ತಿದೆ ಯಾರು ನಕಲಿ ಅಂತ ಗೊತ್ತಿದೆ, ಎಲ್ಲರೂ ಗೊತ್ತಿದೆ ಸರ್. ನಾವು ಸರ್ಕಾರ ನೌಕರರು ದೂರು ಕೊಡಲ್ಲ. ನೀವು ವಾಲೆಂಟ್ರಿ ಸೋಮೋಟನೇ ತಗೊಂಡ್ರೆ ಒಂದು ಹಂತಕ್ಕೆ ಬರ್ತಾರೆ ಸರ್. ನೀವು ಮಾಡಿದ್ರೆ ಮಾಡಿದ್ರೆ ಅದು ಆಗ್ತದೆ ಸರ್. ಸೋಮೋಟೋ ಅಧಿಕಾರಿಗಳಂತೂ ಒಳಗೆ ಬೇರೆ ಬೇರೆ ಕಚೇರಿಗಳಲ್ಲಿ ಕೂಡ ಬರೀ ಓನ್ಲಿ ಮೊಬೈಲ್ ತಗೊಳ್ಳೋದು, ವಿಡಿಯೋ ಮಾಡೋದು ನಡೀತಾ ಇದೆ. ಕೆಲಸ ಮಾಡೋದು ಮಾಡಿದ್ರೆ ಅದು ಆಗ್ತದೆ. ಮೊನ್ನೆ ಯಾರು ಆಟಪುರ ರೋಡ್ನಾಗ ಇವ್ರದ್ದೇನಪ್ಪ ಭಾಳ ಕಿರಿಕಿರಿ ಆಗಿದೆ. ಹೌದು, ನಾವಲ್ಲಿ ಹೇಳ್ಕೊಂಡಿಲ್ಲ ಇಂಡಿಯನ್ ಎಕ್ಸ್‌ಪ್ರೆಸ್. ಈ ಸಂದರ್ಭದಲ್ಲಿ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ ಎಂ ಶಾಶಹಟ್ಟಿ, ಉಪಾಧ್ಯಕ್ಷ ಶಿವಪ್ಪ ಮಡಿವಾಳ್, ಪತ್ರಕರ್ತರಾದ ಅರವಿಂದ್ ಕುಲಕರ್ಣಿ, ಸಿದ್ದು ಬಿರಾದರ್, ಬಸವರಾಜ್ ನಾಗಡದಿನ್ನಿ, ಚಂದ್ರಕಾಂತ್ ಮಸಾನಿ, ಮಲ್ಲಿಕಾರ್ಜುನಯ್ಯ ಸ್ವಾಮಿ, ವೀರನಗೌಡ, ರಂಗನಾಥ್, ಭೀಮಸೇನಾಚಾರ್, ರಾಮಕೃಷ್ಣ ದಾಸರಿ, ಸಿದ್ದಯ್ಯ ಸ್ವಾಮಿ ಕುಕನೂರ್, ವೆಂಕಟೇಶ್ ಹೂಗಾರ್, ವಿಜಯಕುಮಾರ್ ಜಾಗಟಕಲ್, ಶ್ರೀಕಾಂತ್ ಸಾವೂರ್, ಬಸವರಾಜ್ ಭೋಗಾವತಿ, ಶರಣಬಸವ ನೀರ್ಮಾನ್ವಿ, ನೀಲ್ಕಂಠ್ ಸ್ವಾಮಿ, ಆನಂದ್ ಕುಲಕರ್ಣಿ, ಪ್ರಸನ್ನ ಕುಮಾರ್ ಜೈನ್, ಜಯಕುಮಾರ್ ದೇಸಾಯಿ, ಗಿರಿಧರ್ ಕುಲಕರ್ಣಿ, ಲಕ್ಷ್ಮಣ್ ಕಪಗಲ್, ಮುತ್ತಣ್ಣ ಹೆಳವರ್, ರಾಚಯ್ಯ ಸ್ವಾಮಿ, ಅಪ್ಪಣ್ಣ ಮೇಟಿಗೌಡ್, ಸುದರ್ಶನ್, ಗುರುರಾಜ್, ರಾಜು, ಲಕ್ಷ್ಮಣ್ ಪಾತಾಪುರ್, ಶ್ಯಾಮ್ ಸುಂದರ್ ಲಂಗೋಟಿ, ಮಹಾನಂದ್, ಪ್ರಭಾಕರ್ ಹುಡ್ದೇದ್, ಬಾವಸಲಿ, ಶಂಕರ್, ರಾಮಸ್ವಾಮಿ, ವಾಗೇಶ್ ಪಾಟೀಲ್, ಶ್ರೀನಿವಾಸ್, ಚನ್ನಬಸವ ಅರೋಲಿ, ಹುಸೇನಪ್ಪ, ರವಿಕುಮಾರ್, ಛಾಯಾಗ್ರಾಹಕರಾದ ಮಲ್ಲಿಕಾರ್ಜುನ್ ಸ್ವಾಮಿ, ಯಲ್ಲಪ್ಪ, ಖಾದರ್, ಜಲಾನಿ ಶಾಷಾ, ಶಿವಕುಮಾರ್,
ಹನುಮಂತ್, ಬಾಲು, ವೀರೇಶ್, ಪವನ್ ಕುಮಾರ್, ಅಯ್ಯಪ್ಪ ಪಿಕಲಿಹಾಳ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ನಗರದ ವಿನ್ನು ಉದಯ್ ಕುಮಾರ್ ಇವರ ಪುತ್ರಿ ಮಾನಸಾಳನ್ನ 2021ರಲ್ಲಿ ಮದುವೆಯಾಗಿ ಒಂದು ಗಂಡು ಮಗುವು ಜನಿಸಿದ್ದು, ಆದರೆ ಮಾನಸಾಳ ತಂದೆ ವಿನ್ನು ಉದಯ್ ಕುಮಾರ್ ಇವರು ಮಾನಸ ಮತ್ತು ಮಗುವನ್ನ ಕರೆದುಕೊಂಡು ಬಂದು ಆಸ್ತಿ ಮಾಡಿದ್ರೆ ಮಾತ್ರ ಕಳಿಸುವುದಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ರಾಯಲದುರ್ಗದ ನಿವಾಸಿ ಬ್ರಹ್ಮಾನಂದ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಗಳನ್ನು ಕಳುಹಿಸಲು 10 ಪರಿಷತ್ಗಳನ್ನು ಹಾಕುತ್ತಿದ್ದಾರೆ. ನನ್ನ ತಂದೆ ತಾಯಿ ಬಿಟ್ಟು ಪ್ರತ್ಯೇಕ ಮನೆ ಮಾಡಬೇಕು, ಬ್ಯಾಂಕ್ ನಲ್ಲಿ ಹಣ ಠೇವಣಿ ಇಡಬೇಕು ಎಂದೆಲ್ಲ ಪರಿಷತ್ ವಿಧಿಸುತ್ತಿದ್ದಾರೆ. ನನ್ನ ಪತ್ನಿ ಈಗಲೂ ಮನೆಗೆ ಬರಲು ಸದ್ದೆಳೆದರೂ ಕಳಿಸದೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸುಳ್ಳು ದೂರು ದಾಖಲಿಸಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಪತ್ನಿ ಮತ್ತು ಮಗುವನ್ನು ಬಿಟ್ಟು ಜೀವನ ಮಾಡಲು ಸಾಧ್ಯವಾಗದೆ ಮಾನಸಿಕವಾಗಿ ನೊಂದಿದ್ದೇನೆ. ರಾಜಕೀಯ ಪ್ರಭಾವ ಬೀಳಿಸಿ ಒತ್ತಡ ಹಾಕುತ್ತಿದ್ದಾರೆ. ಕಾರು ಚಾಲಕನಾಗಿ జీవన సాగిస్తుತ್ತಿದ್ದು న్యాయ ఒదగించಬೇಕೆಂದು మనవి ಮಾಡಿದ್ದರು. మన కూర్చోబెట్టి పాపం పంపించినారు. పంపించిన వెంటనే ఇతను వచ్చేసి రాయదుర్గంలో 9:45 రాత్రి 13 తారీఖున వచ్చేసి జూన్ 6 నెల జూన్ 13 తారీఖున వచ్చేసి రాయదుర్గం నందు 9:45కి గొడవ చేసి ఆస్తి ఇవ్వకపోతే అమ్మాయికి బలవంతంగా నీకు రెండో పెళ్లి అయినది, నీకు ఇంకో భార్య ఉన్నదని చెప్పేసి అయినా సరే మేము నీ ఆస్తిని తీసుకుంటామనేసి అమ్మాయితో ఆ విధంగా చెప్పేసి అక్కడి నుంచి రాయదుర్గం నుంచి మా పోలీస్ స్టేషన్ కంప్లైంట్ ఇచ్చినా సార్. మా సిఐ సార్ కూడా బచ్చిగా చెప్పినారు. తర్వాత దాని బలవంతంతో అమ్మాయిని రాయదుర్గం తీసుకొచ్చినా సార్. రాయదుర్గం తీసుకొచ్చేసినా. ನಮಸ್ಕಾರ, ನನ್ನ ಹೆಸರು ಎ.ಪಿ. ಬ್ರಹ್ಮಾನಂದನ್. ನಾವು ರಾಯದುರ್ಗ ತಾಲೂಕಲ್ಲಿಂದ ಬಂದಿರಿ. ರಾಯಚೂರಿನಲ್ಲಿ ನಮ್ಮ ಸ್ವಂತ ಮಾಮ ವಿನ್ನು ಉದಯ್ ಕುಮಾರ್ ಅವರ ಪ್ರಥಮ ಪುತ್ರಿಕನ್ನು ನಾನು ಮದುವೆ ಮಾಡಿಕೊಂಡಿರಿ. ಮದುವೆ ಆಗಿದ ತಕ್ಷಣ ನಮ್ಮ ಮಾವರು 17/6/2021 ದಿನದಲ್ಲಿ ದೊಡ್ಡೂರು ಸಮಾಜದಲ್ಲಿ ನಾವು ಮದುವೆ ಆಗಿದ್ದೀವಿ. ಬ್ರಹ್ಮಾನಂದ ಮಾನಸ ನನ್ನ ಹೆಂಡತಿ ಹೆಸರು. ಆಕ್ಚುಲಿ ಬಂದು ಬಿ ಸ್ವಪ್ನ. ನಾವು ಮಾನಸ ಅಂತ ಹೆಸರಿಗೆ ಮದುವೆ ಮಾಡ್ಕೊಂಡಿರಿ. ಮದುವೆ ಆಗಿದ ತಕ್ಷಣ ನಾವೆಲ್ಲರೂ ಬಹಳ ಚಂದ ಇದ್ದು ಒಂದೇ ಸಂಸಾರದಲ್ಲಿ ಒಂದೇ ಮನದಲ್ಲಿ ನಮ್ಮಪ್ಪ ನಮ್ಮಮ್ಮ ನನ್ನ ಹೆಂಡತಿ ನಾವು ಇದ್ದು ಚೆನ್ನಾಗಿದ್ದೀರಿ. ಆದ ತಕ್ಷಣ ಒಂದೇ ಆಫ್ಟರ್ ನಮ್ಮ ಮಾಮೂರು ಮತ್ತು ಏನ್ ಮಾಡಿದಾರಂತೆ, ನಮಗೆ 11/6/2022 ದೇವ್ರ ದಯದಿಂದ ಒಂದು ಭೂ ಸುತ್ತಿತ್ತು ಸರ್. ಭೂ ಸುತ್ತಿದ ಮೇಲೆ ಏನಾಯ್ತಂತೆ, ನಮ್ಮ ಮಾಮೂರು ಫೋನ್ ಹಚ್ಚಿ, ನಿಮಗೆ ಇವಾಗ ಭೂ ಸುತ್ತಿದೆ, ನಾವು ಹೇಳಿದಂಗೆ ಹೇಳಬೇಕು, ಯಾಕಂದ್ರೆ ನಿಮ್ಮ ದೋಷವನ್ನು ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಭಾಗವಹಿಸಬೇಕು, ನನ್ನ ಸರಕುಗಳು ನಾನು ಹೇಳಿದ್ದೀನಿ ಅಂತ ನಮಗೆ ಫೋನಲ್ಲಿ ವಿಚಾರ ಮಾಡಿದ್ರು. ಯಾಕೆ ಈ ತರ ಹುಡುಗಿ ಮಾಮ ಅಂತ ಫೋನಲ್ಲಿ ಹೇಳಿದ್ಮೇಲೆ ನಮ್ಮ ಮನ್ನ ವಿಷ್ಣು ರಾಮಚಂದ್ರ ಅವರು ಇದೇ ಪ್ರಾಸೆಸ್ ನಲ್ಲಿ ಮಾಡಿದ್ದಾರೆ. ಕಮಲ ಅಂತ ಅವರ ಹೆಸರು, ಅವರು ಸೇಮ್ ಪ್ರಾಸೆಸ್ ನಂತರ ಆಗಿದ್ದಾರೆ ಜೀವನದಲ್ಲಿ. ಆಗಿದ ತಕ್ಷಣ ಸೆಕೆಂಡ್ ಅಣ್ಣ ವಿಷ್ಣು ಸತ್ಯನಾರಾಯಣ ಅವ್ರ ಮಗಳು ವಿ ಅರುಣ ಅವರು ಕೂಡ ನಮಗೆ ಜೀವನ ಈ ತರ ಜೀವನದಲ್ಲಿ ನಮ್ಮ ಮಾಮವರು ಏನ್ ಹೇಳಿದಾರಂತೆ, ಇವಾಗ ನಾವು ನನ್ನ ಹೆಂಡತಿನ ನನ್ನ ಹುಡುಗಿನ ನಾನು ನಿನ್ನ ಕೊಟ್ಟಿದ್ದೀನಿ, ಕೊಟ್ಟಿದ ಕಾರಣವಾಗಿ ನೀನು ಇವಾಗ ನಾನು ಹೇಳಿದ್ದಂಗೆ ನೀನು ಜೀವನ ಸಾಗಿಸಬೇಕಂತ ಹೇಳಿ ಅವರು ಸರ್ ನಾವು ಸಪ್ರೇಟ್ ಮನದಲ್ಲಿ ಇರ್ಬೇಕಂದ್ರೆ, ಆಗಿದ್ಮೇಲೆ ಹುಡುಗನ ನೋಡ್ಬೇಕಂದ್ರೆ, ಹುಡುಗಿ ಬಳಿ ನಾನು ಜೊತೆ ಇರ್ಬೇಕಂದ್ರೆ, ಸಂಸಾರ ಮಾಡಿ ಕಲ್ಯಾಣ ನೋಡ್ಬೇಕಂದ್ರೆ, ಅವ್ರ ಮೇಲೆ ಆಸ್ತಿ ಮಾಡ್ಬೇಕಂದ್ರೆ, ಆಗಿದ ತಕ್ಷಣ ಇಲ್ಲಂದ್ರೆ ಬ್ಯಾಂಕ್ ನಲ್ಲಿ ಅಕೌಂಟ್ ಮಾಡಿಸ್ಬೇಕಂದ್ರೆ, ಇಲ್ಲಂದ್ರೆ ಹುಡುಗನ ನೋಡ್ಬೇಕಂದ್ರೆ ಅವ್ರು ನಾವು ಇಲ್ಲೇ ಬಂದು ಜೀವನ ನಡೆಸ್ಬೇಕಂತೆ ಸರ್. ಈ 3 ತರ ಕಂಡೀಷನ್ ಇಕ್ಕಿ ಆಗಿದ್ಮೇಲೆ ಅವ್ರು 32 ಕಂಡೀಷನ್ ಸಿಗ್ತಾರೆ ಸರ್ ನಮ್ಮ ಮೇಲೆ. ಯಾಕಂದ್ರೆ ಸರ್ ನನ್ನ ಷರತ್ತುಗಳು ಅಂತ ಹೇಳಿ ಇಲ್ಲೆಲ್ಲ ನನ್ನ ಷರತ್ತುಗಳು ಅಂತ ಹೇಳಿ ಇಲ್ಲೆಲ್ಲ ಕಂಡೀಷನ್ ಬರ್ತಾರೆ ಸರ್. ಈ ತರ ನಿನ್ ಜೀವನ ಮಾಡದಂಗಿದ್ದೆ ನಾನು ನಿನ್ನ ಸಂಸಾರ ಕಲ್ಯಾಣವಾಗಿ ನನ್ನ ಹುಡುಗಿನ ನಿನ್ನ ಸಂಸಾರ ಮಾಡಕ್ಕೆ ನಾನು ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ. ಇದರಲ್ಲಿ ತುಂಬಾ ಕಂಡೀಷನ್ಗಳು ಇದಾವೆ. ಕಂಡೀಷನ್ ಇಂದ ಕಾಂಪ್ರಮೈಸ್ ಮಾಡಬೇಕಂದ್ರೆ ಆಗಲ್ಲ ಸರ್.
ನಾನು ಹುಡುಗಿನ ಚಂದ ನೋಡ್ಕೊತೀನಿ. ಎಲ್ಲ ತರ ಜೀವನದಲ್ಲಿ ಹುಡುಗಿ ನಾನು ಇಷ್ಟ ಇದ್ದೀನಿ, ಹುಡುಗಿ ನಾನು ಇಷ್ಟ ಇದ್ದೀನಿ, ಹುಡುಗಿ ನಾನು ಇಷ್ಟ ಇದ್ದೀನಿ. ಇಬ್ಬರು ನಾವು ಜೊತೆಗೆ ನಮ್ಮ ಮಾವ ಬಂದು ನಮ್ಮ ಸಂಸಾರದಲ್ಲಿ ಇವರ ಮಾಲಕ್ಕೆ ಬರುತ್ತಿದ್ದಾರೆ. ಆ ಪ್ರಶ್ನ ನಾವು ಎಲ್ಲ ದೊಡ್ಡ ಸಮಸ್ಯೆದಲ್ಲಿ ಕೂತ್ಕೊಂಡು ಇದು ಈ ತರ ನೀನು ಕಂಡೀಷನ್ ಮೇಲೆ ಸಂಸಾರ ಮಾಡ್ಬೇಕಂದ್ರೆ ಬಹಳ ಕಷ್ಟ ಪರಿಸ್ಥಿತಿ. ದಯವಿಟ್ಟು ನಿಮ್ಮ ಮತ್ತಿಗೆ ಹೇಳಿದ್ದೀನಿ, ಈ ತರ ಮಾಡಬಾರ್ದು. ನಮ್ಮ ರಾಜ್ಯದಲ್ಲಿ ನಾವು ಜೀವನ ಮಾಡ್ತಾರೆ ಕೂಡ ಮಾಡಿದ್ರಂತೆ ಮಗುನ ಶಾಸ್ತ್ರ ಮಾಡಿ ಸುರುಕಿದ ತಕ್ಷಣ ಗೌರ್ಮೆಂಟ್ ಕಳಿಸ್ತಾರೆ ಸರ್. ಗೌರ್ಮೆಂಟ್ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Welcome, Chennai Shopping Mall ge. Welcome, Ashada Sale ge. Welcome, come, Chennai Shopping Mall ge. Welcome, Ashada Sale ge. Come, KG Sale bag ge. Chennai Shopping Mall. Come, super prices, KG sarees, nama KG Sale, nama target, idu trending, saree sale, nama fashion, this is adu. Ashada KG Sale ಬಂದಾಗಿತ್ತು, Chennai Shopping Mall ನಿಮಗಾಗಿ ತಂದಾಗಿತ್ತು. ಮಾಡಿಕೋ ಕೆಜಿ ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರಿಗೆ ಬಾಕಿ ಇರುವ 6 ತಿಂಗಳ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರು ಸಿಐಟಿಯು ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶ ಶಶಿಕಾಂತ್ ಶ್ರೀಪುರ್ಗೆ ಮನವಿ ಸಲ್ಲಿಸಿ ರಾಜ್ಯದ ಗ್ರಾಮ ಪಂಚಾಯತ್ಗಳಲ್ಲಿ ನರೇಗಾ ಯೋಜನೆಯ ಅನುಷ್ಠಾನಗೊಳಿಸಲು ಹಾಗೂ ಸಮರ್ಪಕವಾಗಿ ಜಾರಿ ಮಾಡಲು ಗ್ರಾಮ ಕಾಯಕ ಮಿತ್ರ ಎಂಬ ನಾಮಾಂಕಿತದಲ್ಲಿ ಮಹಿಳೆಯರನ್ನು ನೇಮಕ ಮಾಡಿಕೊಂಡಿದ್ದು, ಈ ಹುದ್ದೆಯಲ್ಲಿ ಕಳೆದ 5 ತಿಂಗಳಿಂದ ವೇತನವಿಲ್ಲದೆ ಪರದಾಡುವಂತಾಗಿದೆ. ಮತ್ತೆ ಆರ್ಥಿಕವಾಗಿ ಕುಟುಂಬ ನಿರ್ವಹಣೆಗೆ ಕಷ್ಟಕರವಾಗಿದೆ. ತಕ್ಷಣ ವೇತನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಪ್ರತಿ ವರ್ಷ ನವೀಕರಣ ಪದ್ಧತಿ ಕೈಬಿಡಬೇಕು. 20,000 ಮಾನವ ದಿನಗಳ ಗುರಿ ನಮ್ಮ ಜವಾಬ್ದಾರಿಯಿಂದ ಕೈಬಿಟ್ಟು ಗ್ರಾಮ ಪಂಚಾಯತ್ ನೌಕರರೆಂದು ಪರಿಗಣಿಸಬೇಕು. ನಮ್ಮ ಆರೋಗ್ಯ ಭತ್ಯೆ ನೀಡಬೇಕು. 20,000 ವೇತನ ನಿಗದಿಪಡಿಸಬೇಕು. ಸೇವಾ ಭದ್ರತೆ ನೀಡಬೇಕು. ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡಲು ನಮಗೆ ಪ್ರತ್ಯೇಕವಾಗಿ ಗಣಕಯಂತ್ರ ಪೀಠೋಕರಣದ ವ್ಯವಸ್ಥೆ ಒದಗಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಅಧ್ಯಕ್ಷ ಈರಮ್ಮ, ಶ್ರೀದೇವಿ, ಜಯಲಕ್ಷ್ಮಿ, ವಿಜಯಲಕ್ಷ್ಮಿ, ಶಶಿಕಲಾ, ಯಲ್ಲಮ್ಮ, ಉರ್ಕುಂದಮ್ಮ, ಅನಿತಾ, ಮಲೇಶ್ವರಿ, ಇಂದ್ರಾಜ್, ಡಿಎಸ್ ಶರಣ್ ಬಸವ, ಕೆಜಿ ವೀರೇಶ್ ಸೇರಿದಂತೆ ಇನ್ನಿತರು ಇದ್ದರು. ರೈಲಿನೊಳಗೆ ಮಹಿಳಾ ಪ್ರಯಾಣಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಟಿಕೆಟ್ ರಹಿತ ವ್ಯಕ್ತಿಯ ಮೇಲೆ ರಾಯಚೂರು ರೈಲ್ವೆ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು, ಈ ಕುರಿತಾದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಕುರ್ಲಾ ಕೊಯಂಬತ್ತೂರ್ ರೈಲ್ ಸಂಖ್ಯೆ 11013ದಲ್ಲಿ ಜೂನ್ 21ರಂದು ಈ ಘಟನೆ ಸಂಭವಿಸಿದ್ದು, ಟಿಕೆಟ್ ಇಲ್ಲದ ವ್ಯಕ್ತಿ ರೈಲ್ನಲ್ಲಿ ಪದೇ ಪದೇ ವಿವಸ್ತ್ರನಾಗುತ್ತಿದ್ದ. ಈ ಕುರಿತು ಮಹಿಳಾ ಅವರು ರಾಯಚೂರಿನ ರೈಲ್ ನಿಲ್ದಾಣ ಆರ್ಪಿಎಫ್ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದರು. ಯಾವುದೇ ತಕ್ಷಣದ ಕ್ರಮ ಕೈಗೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ತೋರುವುದಾಗಿ ವರದಿಯಾಗಿದೆ. ಈ ಸಂದರ್ಭದಲ್ಲಿ ಬೋಗಿಯಲ್ಲಿದ್ದ ಮಹಿಳಾ ಪ್ರಯಾಣಿಕರಲ್ಲಿ ಭಯ ಮತ್ತು ಆತಂಕ ಮೂಡಿದ್ದು, ರಾಯಚೂರಿನಲ್ಲಿ ಸಮಸ್ಯೆ ಉದ್ಭವಿಸಿದ್ದಾಗಲೇ ಕ್ರಮ ಕೈಗೊಳ್ಳಬೇಕಿತ್ತು ಎಂಬ ಪ್ರಶ್ನೆ ಮತ್ತೊಮ್ಮೆ ಮೇಲಕ್ಕೆತ್ತಿದ್ದು, ಕರ್ತವ್ಯದಲ್ಲಿ ತೊಡಗಿದ್ದ ಸಿಬ್ಬಂದಿಗೆ ಶಿಸ್ತಿನ ಕ್ರಮಕ್ಕೆ ಒಳಗಾಗಬೇಕೆಂದು ಬೇಡಿಕೆ ಹುಟ್ಟಿಕೊಂಡಿದೆ. ಪ್ರಯಾಣಿಕರ ಸುರಕ್ಷತೆಯಲ್ಲಿ ಯಾವುದೇ ರೀತಿಯ ರಾಜಿ ಸಾಧ್ಯವಿಲ್ಲ. वीडियो निकाल रहे सर. आ जाओ सर, आ जाओ. अरे आ जाओ सर, वो बात पे कपड़े खोल रहे हो. मैडम 1 ನಿಮಿಷ ರೀ, ಅವ್ರು ಬರ್ರಿ 1 ನಿಮಿಷ. ಅವ್ರನ್ನು ಬರ್ರಿ, ಅವ್ರನ್ನ ಮಾತು ಬಟ್ಟೆ ಬಿಚ್ತಾನ. दूसरा जगह में सर बातों से नहीं होता सर, खींच के लेके जाओ उसको. उतरे. हेलो, पहले बोलो. उठ जाइए आप. हाँ? कहेगा? इधर आओ, सीट इधर गई, इधर आओ.
उस साइड में है, आओ। ये दूसरा पैसेंजर का ऑक्युपाई किया, वो लोग चढ़ गया। नहीं है, कुछ भी नहीं है। नो, विತೌಟ್ ಟಿಕೆಟ್ ಸರ್, ಟಿಕೆಟ್ ಇಲ್ಲ ಒಂದು. ಹೋಗಂದ್ರೆ ಹೋಗ್ತಾ ಇಲ್ಲ, ಕೂತ್ಕೊಂಡ್ಬಿಟ್ಟು ಬಟ್ಟೆ ಬಿಚ್ಚಿ ಬಿಡ್ತಾನ ಸರ್. ಟ್ರೈನ್ ಹೋಗುತ್ತೆ, ಅವ್ನಿಗೆ ತಗೊಂಡೋಗ್ರಿ ಸರ್. ಸರ್ ಸಿಗ್ನಲ್ ಹಾಕಿ ತಗೊಂಡೋಗ್ರಿ ಸರ್ ಈಗ ಏನ್ರಿ ಸರ್? ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವ್ರೆಲ್ಲ ಭಯ ಬೀಳಕತ್ತಾರ ಸರ್. ಅವ್ರು ಏನ್ ಸರ್ ನೀವು ಯಾರು ಬರ್ತಾರ ಸರ್? ಇಷ್ಟು ಜನ ಬಂದಿಲ್ಲ, ಏನ್ ಮಾಡಿಲ್ಲ ಕ್ಯಾ ಸರ್ ಅಬ್ಬಿ ಇतने लोग आके व्हाट वेस्ट है। 21ನೇ ತಾರೀಕು ಕುರ್ಲಾ ಕೊಯಂಬತ್ತೂರು ವಾಯಾ ಬೆಂಗಳೂರು ಟ್ರೈನಲ್ಲಿ ಒಂದು ಡ್ರಗ್ ಅಡಿಕ್ಟನು ಗಾಂಜಾ ತೊಗೊಂಡು AC ಟ್ರೈನಲ್ಲಿ ವಿತೌಟ್ ಟಿಕೆಟ್ ಹೋಗಿ ಎಲ್ಲ ಪ್ಯಾಸೆಂಜರ್ನ ಎಬ್ಬಿಸಿ ಅವನು ಮಲಗ್ತಾನೆ ಆ ಟ್ರೈನಲ್ಲಿ. ಆಮೇಲೆ TT ಅವರು AD ಅವರು ಕಂಪ್ಲೇಂಟ್ ಮಾಡ್ತಾರೆ ರಾಯಚೂರು ಪೊಲೀಸ್ ಸ್ಟೇಷನ್ಗೆ, ನಮ್ಮ ರಾಯಚೂರು ರೈಲ್ವೆ ಸ್ಟೇಷನ್ಗೆ. ಪೊಲೀಸರು ಹೋಗಿ ಅವನಿಗೆ ತೊಗೊಲಾರ್ದ ಅವನ್ನ ತೊಗೊಂಡು ಕ್ಯಾಚ್ ಮಾಡಲಾರ್ದ ಅವನು ಹಂಗೆ ಬಿಡ್ತಾರೆ ಸ್ಟೇಷನ್ಗೆ. ಟ್ರೈನ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಎಲ್ಲರಂಥ ಪ್ಯಾಸೆಂಜರ್ ಅವರು ಮತ್ತೆ TT ಲೇಡಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರಿಗೆ, ಅವ್ನಿಗೆ ಅರೆಸ್ಟ್ ಮಾಡಿರಿ, ಅವ್ನು ಕೆಳಗಿಳಿಸಂದ್ರೆ ಭೀ ಪೊಲೀಸರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ. ಇಮಿಡಿಯೇಟಾಗಿ ನಾನು ಗುಂತಕಲ್ ಡಿವಿಷನ್ಗೆ ನಾನು ಮಾತಾಡಿ ಅಲ್ಲಿರೋಂಥ ಆಫೀಸರ್ಸ್ಗೆ ಅಥಾರಿಟಿಗೆ ಹೇಳಿ ಅಲ್ಲಿ ಗುಂತಕಲ್ದಲ್ಲಿ ಅವ್ನು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ನಾನು ಸೋಮಣ್ಣ ಸಾಹೇಬರಿಗೆ ನಾನು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಅವ್ರ ಗಮನಕ್ಕೆ ತರೋಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಪೊಲೀಸ್ ಆಫೀಸರ್ಸ್ಗೆ, ಇರ್ರೆಗ್ಯುಲರ್ ಆಫೀಸರ್ಸ್ಗಳಿಗೆ, ಈ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಈ ಕೆಟ್ಟ ಹೆಸರು ತರೋಂಥ ಜನರಿಗೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಆ್ಯಕ್ಷನ್ ತೊಗೋಬೇಕು. RPF ಆಗಿರ್ಬೋದು, GRPC ಆಗಿರ್ಬೋದು, ಹೋಮ್ ಗಾರ್ಡ್ ಆಗಿರ್ಬೋದು, ಇವರು ಇಮಿಡಿಯೇಟಾಗಿ ನೀವು ಸಸ್ಪೆಂಡ್ ಮಾಡಬೇಕು ಅಂತ ನಾನು ವಿ ಸೋಮಣ್ಣ ರೈಲ್ವೆ ಮಿನಿಸ್ಟರ್ಗೆ ನಾನು ಮನವಿ ಮಾಡ್ತೀನಿ. ನಾನು ಬಾಬುರಾವ್ ರೈಲ್ವೆ ಬೋರ್ಡ್ ಮೆಂಬರ್. ಈ ಸಂದರ್ಭದಲ್ಲಿ ರೈಲ್ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಗಮನಕ್ಕೆ ವಿಷಯವನ್ನು ತಂದು ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಮ್ಸ್ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ. ಹೋರಾಟಗಾರರ ವಿರುದ್ಧ ಧಮ್ಕಿ ರೀತಿ ಹೇಳಿಕೆ ಸಹಿಸುವುದಿಲ್ಲ. ಎಸ್ ಮಾರಪ್ಪ. ಪತ್ರಕರ್ತ ಮುತ್ತಣ್ಣ ಹೆಳ್ವಾರ್ ಮೇಲೆ ಪೊಲೀಸರಿಂದ ಹಲ್ಲೆ ಘಟನೆ ಖಂಡಿಸಿ ಪತ್ರಕರ್ತರ ಸಂಘದಿಂದ SPಗೆ ಮನವಿ. ವಿನ್ನು ಉದಯ್ ಕುಮಾರರಿಂದ ಮಾನಸಿಕ ಕಿರುಕುಳ, ಪತ್ನಿ ಮಗುವನ್ನು ಕಳಿಸಿದ ಕಿರುಕುಳ ಬ್ರಹ್ಮಾನಂದ್ ಆರೋಪ. ಕಾಯಕ ಮಿತ್ರರಿಗೆ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಮನವಿ. ರೈಲು ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ, ಆರೋಪಿ ಬಂಧಿಸಿದ ಪೊಲೀಸರು ದೂರು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.